ನಮಸ್ಕಾರ ವೀಕ್ಷಕರೇ, ವೀಕ್ಷಣಾ ರಂಗೋಲಿಗೆ ಸ್ವಾಗತ. ಪ್ರತಿದಿನ ಒಂದು ರಂಗೋಲಿ ಅಲಂಕಾರ ತೋರಿಸ್ತಾ ಏನಲ್ಲ. ಇವತ್ತು ವಿಶೇಷ ಏಕಾದಶಿ, ಈ ವರ್ಷ ಕೊನೆಯ ಏಕಾದಶಿ ಇದು. ಈ ವರ್ಷ ಕೊನೆಯ ಏಕಾದಶಿ ಅಲ್ಲ, ಇವತ್ತು ವಿಶೇಷ ಫಲ. ಅದಕ್ಕೆ ಇವತ್ತು ಒಂದು ಹೊಸ ರಂಗೋಲಿ ಹಾಕೀನಿ. ನಿಮಗೆಲ್ಲರಿಗೆ ಆ ರಂಗೋಲಿನ ಹಾಕಿ ತೋರಿಸ್ತೀನಿ. ಈ ರಂಗೋಲಿನ ಏಕಾದಶಿಗೆ ದ್ವಾದಶಿಗೆ ಕೂಡ ಈ ರಂಗೋಲಿ ಬಿಡಿಸ್ಬೋದು. ಇವತ್ತು ನಾ ಬಿಡಿಸೀನಿ, ನಾಳೆಗೆ ನೀವೆಲ್ಲರೂ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ನ್ಯೂ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಆ್ಯಡ್ ಆಗಿರಲ್ಲ, ಎಲ್ಲರೂ ವಿಡಿಯೋನ ಲೈಕ್ ಮಾಡಿರಿ. ಈಗ ರಂಗೋಲಿ ಅಲಂಕಾರ ನೋಡ್ರಿ. ಇವತ್ತು ತುಳಸಿ ಬೃಂದಾವನ ರಂಗೋಲಿ ಹಾಕಿ ತೋರಿಸ್ತಾ ಇದ್ದೀನಿ. ತುಳಸಿ ಬೃಂದಾವನ ಶ್ರೀಚಕ್ರಲಿಂದ ಬರೆದು ಸ್ಟಾರ್ಟ್ ಮಾಡೋಣ. ಫಸ್ಟು ಈ ಪ್ರಕಾರ ರಂಗೋಲಿನ ಶ್ರೀಚಕ್ರ ಬೃಂದಾವನ ನಿಚಾರೆ ಅಲಂಕಾರ ಬರ್ಕೊಂಡು ಆಗಿಂದ ತುಳಸಿ ದಳ ಅಲಂಕಾರ ಮಾಡ್ತೀವಲ್ಲ, ತುಳಸಿ ದಳ ಬರೆದು ಅದಕ್ಕೆ ಶಂಖ ಚಕ್ರ ಬರ್ಕೊಂಡ್ರೆ ರಂಗೋಲಿ ಅಲಂಕಾರ ಆಯಿತು. ಇಷ್ಟೇ. ಈ ರಂಗೋಲಿ ಸಣ್ಣ ಮಕ್ಕಳು ಕೂಡ ಹಾಕಲಿಕ್ಕೆ ಈಸಿಯಾಗಿ ಬರೋಂಗ ಹಾಕಿ ತೋರಿಸೀನಿ. ಮತ್ತು ಎಲ್ಲರೂ ರಂಗೋಲಿ ಹೀಗೆ ಹಾಕಬೇಕಾ ಅಂಥೇಳಿ ಕಾಮೆಂಟ್ ಮಾಡಬೇಡ್ರಿ. ನಿಮ್ಮ ಇಷ್ಟ, ನಿಮ್ಗೆ ಅನುಕೂಲ ಆದ ರಂಗೋಲಿಗಳೆಲ್ಲ ಹಾಕ್ಕೋಬೋದು. ನಾನು ಈ ರಂಗೋಲಿನ ಅಲಂಕಾರ ಮಾಡೀನಿ, ಅದು ನಿಮಗೆಲ್ಲರಿಗೆ ಹಾಕಿ ತೋರಿಸೀನಿ. ರಂಗೋಲಿ ಅಲಂಕಾರ ನಮ್ಮ ಇಷ್ಟ ಪ್ರಕಾರ ಹಾಕ್ಕೋಬೋದು. ಈಗ ದೇವರಿಗೆ ಪೂಜೆ ಮಾಡಿದಾಗ ಹೂವು ಅಲಂಕಾರ ಹ್ಯಾಂಗೆ ಮಾಡ್ತೀವಿ, ಹಾಗೆ ರಂಗೋಲಿ ಅಲಂಕಾರ ಕೂಡ ನಾನು ಈ ಪ್ರಕಾರ ಹಾಕಿ ತೋರಿಸೀನಿ ನಿಮ್ಗೆ. ಅಲಂಕಾರ ಬರ್ಕಂಡಿಂದ ಅದಕ್ಕೆ ಕುನಿಗೆ ದಳ ಮುಂದೆ ಶಂಖ ಚಕ್ರ ರಂಗೋಲಿ ಅಲಂಕಾರ ಬರ್ದೀನಿ. ಇದು ತುಂಬಾ ಈಸಿ.
ಶಿಕ್ಷಿಪನೋ ಮತ್ತಾವನು ಪಾವನನೋ ಮತ್ತಾವನು ಪಾವನನೋ ಪಾವನ ಶಿಕ್ಷೆಗೆ ಮಿಕ್ಕವರಿಲ್ಲ ಕೆಳವನುಪೇಕ್ಷೆ ಕುಲಕ್ಷಯವೆನಿಪುದು ಆವನು ರುಕ್ರಮ ವಿಕ್ರಮನೆನಿಸಿದ ದೇವನಿಗಾವನೆಣೆ ದ್ವಾದಶಿಗೆ 12 ಶಂಖ ಚಕ್ರ ಪದ್ಮ ಎಲ್ಲ 12 ಕೌಂಟ್ ಇರೋಂಗ ಹಾಕ್ತೀನಿ ಯಾವಾಗೆ. ಆದರೆ ಈಗ 12 ಪದ್ಮ ಬರೆದು ಅದಕ್ಕೆ ಶಂಖ ಚಕ್ರ ಅಲಂಕಾರ ಬರ್ತೀನಿ. ಅಂದರೆ ಈ ರಂಗೋಲಿ ಶಂಖ ಚಕ್ರ ಪದ್ಮ 3 ರಂಗೋಲಿ 12 ಬಂದಂಗೆ ಅಲ್ಲ ಕೌಂಟು. ಅದಕ್ಕೆ ಈ ಪ್ರಕಾರ ಅಲಂಕಾರ ರಂಗೋಲಿ ಅಲಂಕಾರ ಹಾಕಿ ತೋರಿಸ್ತಾ ಇದ್ದೀನಿ. लोकदिवरं वरय भद्रं तेरते कैवल्यमात्मनः एक एवेश्वरस्तस्य भगवान् श्रीविष्णुरव्यययम्बा श्रीविष्णुरव्यययम्बा ಈ ಕಲಿಯುಗದಿ ಬೇಕಾದ ಪುರಾಣದಿ ವಾಕು ವಿವೇಕವ ಮನದಿ ವಿಚಾರಿಸಿ ಸ್ವೀಕರಿಸು ವೈಷ್ಣವ ಮತವ ಜೀವ ನಿರಾಕರಿ ಸಂಯಮತವ ನಾರಾಯಣನ ನೆನೆ ಮನವೇ ನಾರಾಯಣನ ನೆನೆ ದ್ವಾರಾವತಿಯ ಗೋಪಿ ಚಂದನದಿಂದ ಶ್ರೀರಮಣನವರ ನಾಮವನೆನೆದೆರಡಾರು ಊರ್ಧ್ವ ಪುಂಡ್ರಗಳ ಧರಿಸೆಂದೆಂದು ವೀರ ವೈಷ್ಣವ ಗುರುವ ನೀ ವೀರ ವೈಷ್ಣವ ಗುರುವ ಸೇರಿ ಸಂತಪ್ತ ಸುದರ್ಶನ ಶಂಖವ ಧಾರಣವನು ಭುಜಯುಗದೊಳು ಮಾಡಿ ಮುರಾರಿ
ಬಾರೆಂದರೆ ನಂದನಿಗೊಲಿದಿಹ, ಕುಂದು ಕೊರತೆ ಬಂದರೆ ನೊಂದುಕೊಳ್ಳನು. ಇಂದಿರೆ ಅರಸ ಮುಕುಂದನೆ ಮುಕುತಿ ಆನಂದವ ನೀವ ದೇವ, ಆನಂದವ ನೀವ ದೇವ. ಸಂದೇಹವಿಲ್ಲದೆ ಒಂದೇ ಮನದಿ ಗೋವಿಂದನ ನೆನೆದ ಗಜೇಂದ್ರನಿಗೊಲಿದ ಉಪೇಂದ್ರನ ಶುಭ ಗುಣ ಸಾಂದ್ರನ ಯದು ಕುಲ ಚಂದ್ರನ ವಂದಿಸಿರೋ. ನಾ ತೋರಿಸೋ ಎಲ್ಲ ರಂಗೋಲಿಗಳು ತುಳಸಿ ಬೃಂದಾವನ ಮುಂದೆ ಹಾಕ್ಕೋಬೋದು, ದೇವ್ರ ಮನೆಯಲ್ಲಿ ಕೂಡ ಹಾಕ್ಕೋಬೋದು. ನಿಮ್ಮ ಮನೆಯಲ್ಲಿ ದೇವ್ರ ಮನೆಯಲ್ಲಿ ಜಾಗ ಇದ್ದರೆ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ, ಇಲ್ಲ ಅಂದರೆ ತುಳಸಿ ಬೃಂದಾವನ ಮುಂದೆ ಮಣಿ ಇಟ್ಟು ಅದ್ರ ಮೇಲೆ ರಂಗೋಲಿ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಆಗಿಂದ ಈಗ 33 ಗೋಪದ್ಮ ತೋರಿಸ್ತಾ ಇದ್ದೀನಿ. ಗೋಪದ್ಮ ರಂಗೋಲಿ ಎಲ್ಲರಿಗೂ ಬರ್ತದಲ್ಲ, ರಂಗೋಲಿ ಇಷ್ಟ ಆದರೆ ನೋಡಿರಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ರಂಗೋಲಿನ ಫಾಲೋ ಆದರೆ ಹೊಸ ಸಬ್ಸ್ಕ್ರೈಬರ್ಸ್ಗೋಸ್ಕರ ಮತ್ತೊಂದು ಸಲ ಹಾಕಿ ತೋರಿಸ್ತಾ ಇದ್ದೀನಿ 33 ಗೋಪದ್ಮ. ಒಂದು ವೇಳೆ ನಿಮ್ಗೆ ರಂಗೋಲಿ ಬಂದರೆ ಸ್ಕಿಪ್ ಮಾಡಿರಿ. ಹೊಸ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಆ್ಯಡ್ ಆಗಿರಲ್ಲ, ಅವ್ರಿಗೋಸ್ಕರ ಈ ರಂಗೋಲಿ ಮತ್ತೊಂದು ಸಲ ಹಾಕಿ ತೋರಿಸ್ತಾ ಇದ್ದೀನಿ. ಸಬ್ಸ್ಕ್ರೈಬರ್ಸ್ ಎಲ್ಲರೂ ಲಿರಿಕ್ಸ್ ಹಾಕ್ರಿ ಡಿಸ್ಕ್ರಿಪ್ಷನ್ದಾಗ ಅಂಥೇಳಿ ಮೆಸೇಜ್ ಮಾಡ್ತಾಯಿರಿ. ಪ್ರಯತ್ನ ಮಾಡ್ತೀನಿ. ನನಗೂ ಲಿರಿಕ್ಸ್ ಗೊತ್ತಿಲ್ಲ ರೀ, ಒಂದು ವೇಳೆ ಸಿಕ್ಕರೆ ಮಾತ್ರ ಡಿಸ್ಕ್ರಿಪ್ಷನ್ದಾಗ ಆ್ಯಡ್ ಮಾಡ್ತೀನಿ. ರಂಗೋಲಿ ನಾಳೆಗೆ ನೀವೆಲ್ಲರೂ ಈ ರಂಗೋಲಿನ ಪ್ರಯತ್ನ ಮಾಡ್ತೀರಿ ಅಂಥೇಳಿ ಅಂದ್ಕೊತಾಯಿನಿ. ನಿಮ್ಗೆ ರಂಗೋಲಿ ಇಷ್ಟ ಆಗ್ತದ ಅಂಥೇಳಿ ಅಂದ್ಕೊತಾಯಿನಿ. ಇಲ್ಲಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಲ್ದವರು ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೇರಿ. ಚಾನಲ್ದಾಗ ಇನ್ನೂ ಇಂಥ ರಂಗೋಲಿ ಭಾಳನೇ ಅವ, ಎಲ್ಲ ಫಾಲೋ ಆಗಲಿಕ್ಕೆ ಪ್ರಯತ್ನ ಮಾಡಿರಿ. ರಂಗೋಲಿ ಇವತ್ತಿಗೆ ಇಷ್ಟೇ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ನಿಚ್ಚಣಿಕೆ ಎಂದು ಭಾವಜ್ಞರು ಪೇಳ್ವರು, ವೇದ ಭಾವಜ್ಞರು ಪೇಳ್ವರು. ಜೀವಕ್ಕೆ ಜವನ ಬಾಧೆಗಳನ್ನು ತಪ್ಪಿಸಿ ಪಾವನ ವೈಕುಂಠಪುರದೊಳಗೆಂದೆಂದು ಆವಾಸವ ಮಾಡಿ ಸುಖಿಸಬೇಕಾದರೆ ಸೇವಿಸು ವೈಷ್ಣವರ, ನೀ ಸೇವಿಸು ವೈಷ್ಣವರ. ನಾರಾಯಣನ ನೆನೆ ಮನವೇ ನಾರಾಯಣನ ನೆನೆ, ಲೋಕದಿವರಂ ವರಯ ಭದ್ರಂ ತೇರತೆ ಕೈವಲ್ಯಮಾತ್ಮನಃ. ಏಕ ಏವೇಶ್ವರಸ್ತಸ್ಯ ಭಗವಾನ್ ಶ್ರೀ ವಿಷ್ಣುರವ್ಯಯ ಎಂಬ, ಶ್ರೀ ವಿಷ್ಣುರವ್ಯಯ ಎಂಬ. ಈ ಕಲಿಯುಗದಿ ಬೇಕಾದ ಪುರಾಣದಿ ವಾಕು ವಿವೇಕವ ಮನದಿ ವಿಚಾರಿಸಿ ಸ್ವೀಕರಿಸು ವೈಷ್ಣವ ಮತವ ಜೀವ ನಿರಾಕರಿ ಸಂಯಮತವ. ನಾರಾಯಣನ ನೆನೆ ಮನವೇ ನಾರಾಯಣನ ನೆನೆ. ದ್ವಾರಾವತಿಯ ಗೋಪಿ ಚಂದನದಿಂದ ಶ್ರೀರಮಣನವರ ನಾಮವ ನೆನೆದೆರಡಾರು ಊರ್ಧ್ವ ಪುಂಡ್ರಗಳ ಧರಿಸೆಂದೆಂದು ವೀರ ವೈಷ್ಣವ ಗುರುವ, ನೀ ವೀರ ವೈಷ್ಣವ ಗುರು.